ಒಂದೇ ಕ್ಷಣ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳಿ. ನಿಮ್ಮ ಕೈಯಲ್ಲಿ ಎಕ್ಸ್ ಗುರುತು ಇದೆಯಾ ಅಥವಾ ಎಂ ಆಕಾರ ಇದೆಯಾ? ಸಾಮಾನ್ಯವಾಗಿ ಹಲವರು ಹೇಳ್ತಾರೆ ಎಕ್ಸ್ ಗುರುತು ಇದ್ರೆ ಅದೃಷ್ಟ ಬದಲಾಗುತ್ತೆ ಅಂತ, ಎಂ ಗುರುತು ಇದ್ದರೆ ಹಣ ಯಶಸ್ಸು ಸಿಗುತ್ತೆ ಅಂತ. ಇದು ನಿಜಾನಾ ಅಥವಾ ಸುಳ್ಳ? ಇವು ನಿಮ್ಮ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿ, ಮದುವೆ, ಆರೋಗ್ಯ, ಮಕ್ಕಳ ಭಾಗ್ಯ ಅಥವಾ ಜೀವನದ ಯಶಸ್ಸನ್ನು ಹೇಳ್ತಾವ? ಇವತ್ತು ಈ ವಿಡಿಯೋದಲ್ಲಿ ಅಂಗೈಯಲ್ಲಿರುವ ಎಕ್ಸ್ ಮತ್ತು ಎಂ ಗುರುತುಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗಿರುವ ನಂಬಿಕೆಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಆದರೆ ಒಂದು ಮುಖ್ಯ ವಿಷಯ, ಹಸ್ತರೇಖೆ ವಿಜ್ಞಾನಕ್ಕೆ ವೈಜ್ಞಾನಿಕ ಸಾಕ್ಷಿ ಸೀಮಿತವಾಗಿದೆ. ಆದ್ದರಿಂದ ಇದನ್ನು ಭವಿಷ್ಯವನ್ನು ಖಚಿತವಾಗಿ ಹೇಳುವ ವಿಧಾನ ಎಂದು ಪರಿಗಣಿಸಬಾರದು. ಇದನ್ನು ಜನಪ್ರಿಯ ನಂಬಿಕೆ ಮತ್ತು ಸಂಪ್ರದಾಯಗಳ ದೃಷ್ಟಿಯಿಂದ ಮಾತ್ರ ನೋಡಬೇಕು. ಹಾಗಾದ್ರೆ ಈ ವಿಡಿಯೋವನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಫುಲ್ ಎಂಡ್ ವರೆಗೂ ನೋಡಿ. ಮೊದಲು ಎಕ್ಸ್ ಗುರುತುಗಳ ಬಗ್ಗೆ ನೋಡೋಣ. ಅಂಗೈಯ ಮಧ್ಯಭಾಗದಲ್ಲಿ ಎರಡು ರೇಖೆಗಳು ಸೇರಿ ಎಕ್ಸ್ ಆಕಾರ ಬಂದರೆ ಕೆಲವು ಹಸ್ತರೇಖೆಗಳ ನಂಬಿಕೆಯ ಪ್ರಕಾರ ಅಂತಹ ವ್ಯಕ್ತಿ ನ್ಯಾಯಕತ್ವದ ಗುಣ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇಂತಹವರು ಕಷ್ಟಗಳನ್ನು ಎದುರಿಸುವ ಧೈರ್ಯ ಹೊಂದಿರುತ್ತಾರೆ ಎಂಬ ನಂಬಿಕೆಯೂ ಇದೆ. ಕೆಲವರು ಇವರಿಗೆ ಸಮಾಜದಲ್ಲಿ ಗೌರವ ಮತ್ತು ಒಳ್ಳೆಯ ಹೆಸರು ಸಿಗುತ್ತೆ ಎಂದು ನಂಬುತ್ತಾರೆ. ಆದರೆ ಪ್ರತಿಯೊಬ್ಬರ ಕೈಯಲ್ಲಿರುವ ರೇಖೆಗಳು ವಿಭಿನ್ನವಾಗಿರುವುದರಿಂದ ಎಲ್ಲರಿಗೂ ಒಂದೇ ಅರ್ಥ ಅನ್ವಯಿಸುವುದಿಲ್ಲ. ಇವಾಗ ಎಂ ಗುರುತು ಬಗ್ಗೆ ನೋಡೋಣ. ಜೀವನ ರೇಖೆ, ಮೆದುಳು ರೇಖೆ, ಹೃದಯ ರೇಖೆ ಮತ್ತು ವಿಧಿ ರೇಖೆ ಸೇರಿ ಎಂ ಆಕಾರ ಕಂಡು ಬಂದರೆ ಅದನ್ನು ವಿಶೇಷ ಗುರುತು ಎಂದು ಕೆಲವರು ಪರಿಗಣಿಸುತ್ತಾರೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಇಂತಹವರು ಪ್ರಾಮಾಣಿಕರಾಗಿರುತ್ತಾರೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ, ವ್ಯಾಪಾರ, ಉದ್ಯೋಗ ಅಥವಾ ನ್ಯಾಯಕತ್ವದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧನೆ ಇದೆ ಎಂದು ಹೇಳಲಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರುತ್ತಾರೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಶಿಕ್ಷಣದಲ್ಲಿ ಇವರು ಕೆಲವು ಹಸ್ತರೇಖೆಗಳ ಅಭಿಪ್ರಾಯ ಪ್ರಕಾರ ಎಂ ಗುರುತು ಇರುವವರು ಕಲಿಯುವ ಆಸಕ್ತಿ ಹೊಂದಿರುತ್ತಾರೆ. ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಗುಣ ಇರಬಹುದು ಎಂದು ಹೇಳಲಾಗುತ್ತದೆ. ಆದರೆ ಶಿಕ್ಷಣದಲ್ಲಿ ಯಶಸ್ಸು ಪಡೆಯುವುದು ಮುಖ್ಯವಾಗಿ ಶ್ರಮ, ಅಭ್ಯಾಸ ಮತ್ತು ಅವುಗಳ ಅವಕಾಶ ಅವಲಂಬಿತವಾಗಿರುತ್ತದೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಎಕ್ಸ್ ಅಥವಾ ಎಂ ಗುರುತು ಇದ್ದರೆ ದೊಡ್ಡ ಹುದ್ದೆ ಸಿಗುತ್ತೆ ಎಂದು ಕೆಲವರು ಹೇಳ್ತಾರೆ. ಆದರೆ ನಿಜ ಜೀವನದಲ್ಲಿ ಯಶಸ್ಸು ಪಡೆಯಲು ಕೌಶಲ್ಯ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನವೇ ಮುಖ್ಯ. ಎಕ್ಸ್ ಮತ್ತು ಎಂ ಗುರುತು ಇದ್ರೆ ಮಾತ್ರ ಯಶಸ್ಸು ಖಚಿತವಾಗುವುದಿಲ್ಲ. ಆರ್ಥಿಕ ಸ್ಥಿತಿನಲ್ಲಿ ಎಂ ಗುರುತು ಇರುವವರು ಹಣವನ್ನು ಚೆನ್ನಾಗಿ ನಿರ್ವಹಿಸುತ್ತಾರೆ ಎಂದು ಕೆಲವರು ನಂಬುತ್ತಾರೆ. ಎಕ್ಸ್ ಗುರುತು ಇರುವವರು ಅವಕಾಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ ಎನ್ನುವ ಅಭಿಪ್ರಾಯವೂ ಇದೆ. ಆದರೆ ಆರ್ಥಿಕ ಬೆಳವಣಿಗೆಗೆ ನಮ್ಮ ನಿರ್ಧಾರಗಳು ಉಳಿತಾಯ ಮತ್ತು ದುಡಿಮೆಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಮದುವೆ ಮತ್ತು ಕುಟುಂಬ. ಕೆಲವು ನಂಬಿಕೆಗಳ ಪ್ರಕಾರ ಎಂ ಗುರುತು ಇರುವವರು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಎಕ್ಸ್ ಗುರುತು ಇರುವವರು ಸಂದರ್ಭಗಳನ್ನು ಕಾಪಾಡಿಕೊಳ್ಳುವ ಗುಣ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಉತ್ತಮ ಕುಟುಂಬಕ್ಕೆ ಜೀವನಕ್ಕೆ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವವೇ ಮುಖ್ಯ. ಮಕ್ಕಳ ಭಾಗ್ಯ. ಹಸ್ತರೇಖೆ ನಂಬಿಕೆಗಳಲ್ಲಿ ಮಕ್ಕಳ ಭಾಗ್ಯದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ. ಆದರೆ ಕೈಯಲ್ಲಿರುವ ಒಂದೇ ಗುರುತನ್ನು ನೋಡಿ ಮಕ್ಕಳ ಭವಿಷ್ಯ ಅಥವಾ ಕುಟುಂಬದ ಭವಿಷ್ಯವನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆರೋಗ್ಯ. ಕೆಲವರು ಕೈಯಲ್ಲಿರುವ ರೇಖೆಗಳನ್ನು ಆರೋಗ್ಯದೊಂದಿಗೆ ಸಂಬಂಧಿಸುತ್ತಾರೆ. ಆದರೆ ಆರೋಗ್ಯದ ಬಗ್ಗೆ ಯಾವುದೇ ಅನುಮಾನ ಇದ್ದರೆ ವೈದ್ಯರ ಸಲಹೆ ಅತ್ಯಂತ ವಿಶ್ವಾಸಾರ್ಹ. ಕೈಯಲ್ಲಿರುವ ಗುರುತುಗಳನ್ನು ಆಧರಿಸಿ ಆರೋಗ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಜೀವನದಲ್ಲಿ ಉನ್ನತಿ. ನನ್ನ ಕೈಯಲ್ಲಿ ಎಂ ಇದೆ, ನಾನು ಶ್ರೀಮಂತನಾಗ್ತೀನಾ? ಅಥವಾ ನನ್ನ ಕೈಯಲ್ಲಿ ಎಕ್ಸ್ ಇದೆ, ನನಗೆ ದೊಡ್ಡ ಅದೃಷ್ಟ ಇದೆಯಾ? ಇದಕ್ಕೆ ಸರಳ ಉತ್ತರ, ನಿಮ್ಮ ಭವಿಷ್ಯ ನಿರ್ಧರಿಸುವುದು ನಿಮ್ಮ ಕೈಯ ಗುರುತುಗಳಿಂದ ಅಲ್ಲ, ನಿಮ್ಮ ಕೈಯಿಂದ ಮಾಡಿರುವ ಕೆಲಸ. ಶ್ರಮ, ಶಿಸ್ತು, ಕಲಿಯುವ ಮನಸ್ಸು, ಸರಿಯಾದ ನಿರ್ಧಾರಗಳು ಇವೇ ಜೀವನವನ್ನು ಬದಲಾಯಿಸುವ ನಿಜವಾದ ಶಕ್ತಿಗಳು. ಹಸ್ತರೇಖೆಗಳು ಒಂದು ನಂಬಿಕೆ ಆಗಬಹುದು, ಆದರೆ ಯಶಸ್ಸಿನ ನಿಜವಾದ ರೇಖೆಗಳನ್ನು ಬರೆಯುವುದು ನಿಮ್ಮ ಪರಿಶ್ರಮ. ಹಾಗಾದ್ರೆ ಸ್ನೇಹಿತರೆ, ಇವತ್ತು ನಾವು ಅಂಗೈಯಲ್ಲಿರುವ ಎಕ್ಸ್ ಗುರುತು ಮತ್ತು ಎಂ ಗುರುತುಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗಿರುವ ನಂಬಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಇವು ಸಂಪ್ರದಾಯ ಮತ್ತು ಹಸ್ತರೇಖೆ ನಂಬಿಕೆಗಳನ್ನು ಆಧರಿಸಿ ಮಾಹಿತಿ ಅಷ್ಟೇ. ಇದನ್ನು ವೈಜ್ಞಾನಿಕವಾಗಿ ಸಾಬೀತಾದ ಭವಿಷ್ಯವಾಣಿ ಎಂದು ಪರಿಗಣಿಸಬಾರದು. ನಿಮ್ಮ ಕೈಯಲ್ಲಿ ಎಕ್ಸ್ ಅಥವಾ ಎಂ ಗುರುತು ಇದೆಯಾ? ಇದ್ದರೆ ಎಕ್ಸ್ ಅಥವಾ ಎಂ ಅಂತ ಕಮೆಂಟ್ ಮಾಡಿ. ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ನಿತ್ಯ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.